ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದಂಡಶಾಸ್ತ್ರ ಮತ್ತು ಸಂತ್ರಸ್ತರ ಕಾನೂನಿನ ಅಡಿಯಲ್ಲಿ ಜೈಲು ಸುಧಾರಣೆಗಳ ಬಗ್ಗೆ ನೋಡೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಜೈಲು ಸುಧಾರಣೆಯಲ್ಲಿ ಮೊದಲನೆಯದಾಗಿ ಗಲ್ಲು ಶಿಕ್ಷೆಯ ಇತಿಹಾಸವನ್ನು ನೋಡೋಣ. ಇಲ್ಲಿ 1976ರಲ್ಲಿ USA ಕಪ್ಪು ಜನಾಂಗದ ವ್ಯಕ್ತಿಯೊಬ್ಬನ ಕೊಲೆ ಮಾಡಿದ ಕಾರಣ ಮೊಟ್ಟಮೊದಲ ಬಾರಿಗೆ ಬಿಳಿಯನೊಬ್ಬನಿಗೆ ಫ್ಲೋರಿಡಾದಲ್ಲಿ ಆಗಸ್ಟ್ 24ರಂದು 53 ವರ್ಷದ ಮಾರ್ಕ್ ಆಸೆ ಎಂಬುವವನಿಗೆ ದಂಡನೆಯನ್ನು ವಿಧಿಸಲಾಯಿತು. ಇವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದಾಗ ಇನ್ನೊಂದು ವಿಶೇಷಕ್ಕೂ ದಾಖಲೆ ಸೃಷ್ಟಿಸಿತು. 3 ಔಷಧಿಗಳ ಮಿಶ್ರಣದಿಂದ ಹೊಸ ಔಷಧಿಗಳನ್ನು ತಯಾರಿಸಿ ಲೆಥಾಲ್ ಇಂಜೆಕ್ಷನ್ ನೀಡಲಾಗಿತ್ತು. ಇದು ಪ್ರಾಣನಾಶಕ ಇಂಜೆಕ್ಷನ್ ಆಗಿತ್ತು. ಅಲ್ಲದೆ 1970ರ ಅವಧಿಯಲ್ಲಿ ಸ್ವಲ್ಪ ಕಾಲ ರದ್ದುಪಡಿಸಿ ನಿಷೇಧಿಸಪಡಿಸಿದ್ದರೂ ಸಹ USA ಕ್ರೂರವಾಗಿ ನಿರ್ದಯೆಯಿಂದ ಅಪರಾಧಿಗಳನ್ನು ಸಾವಿನ ಮನೆಗೆ ಕಳುಹಿಸುತ್ತಲೇ ಇತ್ತು. ಪ್ರತಿ ವರ್ಷವೂ ಚೀನಾ, ಇರಾನ್, ಪಾಕಿಸ್ತಾನ್ ಮತ್ತು ಸೌದಿ ಅರೇಬಿಯಾಗಳಲ್ಲಿ ಒಟ್ಟು ಸಂಖ್ಯೆಯ ಗುರಿಪಡಿಸುವಲ್ಲಿ ಅದರ ಬೆನ್ನ ಹಿಂದೆ ಇತ್ತು. ಚೀನಾ ತಾನು ಗಲ್ಲು ಶಿಕ್ಷೆಗೆ ಒಳಪಡಿಸಿದವರ ಸಂಖ್ಯೆಯನ್ನು ಬಹಿರಂಗಪಡಿಸದಿದ್ದರೂ ಕೆಲವು ವರದಿಯ ಪ್ರಕಾರ ಬೆಚ್ಚಿ ಬೀಳಿಸುವಂತೆ ಈ ಸಂಖ್ಯೆ ಸಾವಿರಾರು ಎಂದು ಹೇಳಿದೆ. USA 2016ರಲ್ಲಿ 20 ಜನರಿಗೆ ಮತ್ತು 2013ರ ಆಗಸ್ಟ್ವರೆಗೆ 17 ಜನರನ್ನು ಈ ಶಿಕ್ಷೆಗೆ ಗುರಿಪಡಿಸಿದರು. ಅದೇ ರೀತಿಯಾಗಿ 1999ರಲ್ಲಿ 98 ಗಲ್ಲು ಶಿಕ್ಷೆಗೆ ಆಗಿದ್ದರಿಂದ ಮುಂದೆ ಕ್ರಮೇಣ ಹಂತವಾಗಿ ಈ ಸಂಖ್ಯೆ ಇಳಿಮುಖವಾಗಿತ್ತು. ಆದರೆ US ಜನಾಂಗೀಯ ಸಾಮರ್ಥ್ಯದಿಂದ ಕುಸಿದ ಇದರ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯು ತಪ್ಪುರಹಿತವಾಗಿತ್ತು. ದಂಡನೆಯಲ್ಲಿ ಹತ್ಯೆಗಳು 76% ಗಡಿಯನ್ನು ದಾಟುತ್ತದೆ. ಬಿಳಿಯರು ಸಂತ್ರಸ್ತರಾಗಿದ್ದಲ್ಲಿ ತೀರ್ಪು ಇನ್ನೂ ಕಠಿಣವಾಗಿತ್ತೆಂದು ಇದು ಸೂಚಿಸುತ್ತದೆ. 1976ರಲ್ಲಿ USAನಲ್ಲಿ ಗಲ್ಲಿಗೇರಿಸಲ್ಪಟ್ಟ 1459 ಜನರಲ್ಲಿ ಅಲ್ಲಿನ ಜನಸಂಖ್ಯೆಯ 77% ಹಾಗೂ 57% ಬಿಳಿಯರಿದ್ದರು ಮತ್ತು ಕರಿಯರ ಜನಸಂಖ್ಯೆ 17ರಲ್ಲಿ 34% ಇರುತ್ತಾರೆ. ಇದರಿಂದಾಗಿ USನಲ್ಲಿ ಮರಣದಂಡನೆಯ ಬಗ್ಗೆ ವಿಸ್ತೃತ ಚರ್ಚೆ ಆಗಿಲ್ಲ. 2016ರ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರದಲ್ಲಿ ಬೆರ್ನಿ ಸ್ಯಾಂಡರ್ಸ್ ಮತ್ತು ಮೆರಿನ್ ಓಮೆಲ್ಲೆ ಈ ಇಬ್ಬರು ಅಭ್ಯರ್ಥಿಗಳು ಮಾತ್ರ ವಿರೋಧಿಸುತ್ತಿದ್ದರು. ಈ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಆಫ್ರಿಕನ್ ಅಮೆರಿಕನ್ ವ್ಯಕ್ತಿಯೊಬ್ಬನಿಗೆ ಮುಖಾಮುಖಿಯಾದಾಗಲೂ ಮರಣದಂಡನೆಯ ಬಗ್ಗೆ ತಮ್ಮ ಅಭಿಪ್ರಾಯ ಮಂಡಿಸಿದ್ದರು. ಆರೋಪದಿಂದ ಮುಕ್ತರಾಗುವ ಮೊದಲು ಕುಣಿಕೆಯನ್ನು ರದ್ದುಪಡಿಸಲು ಹೇಳಿದಾಗ ಇದೊಂದು ನಿಜಕ್ಕೂ ಕಠಿಣವಾದ ಪ್ರಶ್ನೆ ಎಂದು ಹೇಳಲಾಗಿತ್ತು. ಪ್ರತಿ ಸಲ ಒಂದು ಗಲ್ಲು ಶಿಕ್ಷೆ ಜಾರಿಯಾದಾಗ ಮಾನವೀಯತೆಯ ಆಧಾರದ ಮೇಲೆ ಪ್ರಕ್ರಿಯೆ ಸಾಗಬೇಕೆಂಬ ಚರ್ಚೆ ಆಗುತ್ತದೆ. ಬ್ರಿಟನ್ನಲ್ಲಿ 19ನೇ ಶತಮಾನದಲ್ಲಿ 122 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯಾದಾಗ ಈ ಪರಿಕಲ್ಪನೆಯು ಗರಿಗೆಯಲಾಗಿತ್ತು. ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಲೆಥಲ್ ಇಂಜೆಕ್ಷನ್ ಮೂಲಕ ಸಾಯಿಸುವುದು ಮಾನವೀಯತೆ ಹೌದೋ ಅಲ್ಲವೋ ಎನ್ನುವುದು ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಈ ವಿಧಾನದ ಗಲ್ಲು ಶಿಕ್ಷೆಯು ಅರವಳಿಕೆ ಮತ್ತು ಇನ್ಯಾವುದೋ ಡ್ರಗ್ಸನ್ನು ಒಳಗೊಂಡಿರುತ್ತದೆ. ಕೊನೆಗೆ ಹೃದಯಾಘಾತದ ಗುರಿ ತಲುಪುವುದು ಜೊತೆಯಾಗಿಯೇ ಬರುವುದು. ಈ ಶಿಕ್ಷೆಯ ಸಮಯದಲ್ಲಿ ಒದ್ದಾಡುವ ಅಥವಾ ನಡುಗುವುದು ಸರ್ವೇ ಸಾಮಾನ್ಯವಾಗಿ ಅನೇಕ ಪ್ರಕರಣಗಳಲ್ಲಿ ಕಂಡುಬಂದಿದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳುವ ಗಂಟೆ ಕಾಲ ಬೇಕಾಗುವುದು. ಅಲ್ಲದೆ ಅರವಳಿಕೆಯು ಔಷಧದಿಂದ ಮಿಡಾಜೋಲಮ್ ಇದನ್ನು ಅನೇಕ ರಾಷ್ಟ್ರಗಳು ಮತ್ತು ಇಂತಹದೇ ಔಷಧಿಯನ್ನು ಉತ್ಪಾದಿಸುವ ಕಂಪನಿಗಳು ಗಲ್ಲು ಶಿಕ್ಷೆಗೆ ಬಳಸದಿರುವಂತೆ ಪೂರೈಸಲು ನಿರಾಕರಿಸಿದರು. ದಾಸ್ತಾನು ಮಾಡಿದ ಔಷಧಿಯ ಅವಧಿ
ಕೊನೆಗೊಳ್ಳುವ ಮೊದಲು 8 ಜನರಿಗೆ ಗಲ್ಲು ಶಿಕ್ಷೆ ವಿಧಿಸಲು ತರಾತುರಿಯಲ್ಲಿತ್ತು. ಮಿಡಾಜೋಲಮ್ ಲಭ್ಯವಿಲ್ಲದ ಕಾರಣ ಫ್ಲೋರಿಡಾ ಇಂಟರ್ಮೀಡಿಯೇಟ್ ಆಯ್ಕೆಗೊಳಿಸಿದೆ. ಜೈಲಿನ ಅಧಿಕಾರಿಗಳು ಈ ಗಲ್ಲು ಶಿಕ್ಷೆಯನ್ನು ದೋಷ ಲೋಪರಹಿತ ಎಂದು ಹೇಳಲಾಯಿತು. ಹಾಗೆಯೇ ಕೆಲವೊಂದಿಷ್ಟು ನಿರ್ದಿಷ್ಟ ಅಪರಾಧಗಳಿಗೆ ಜನರನ್ನು ಸಾಯುವವರೆಗೂ ಕುದಿಯುವ ನೀರಿನಲ್ಲಿ ಹಾಕುವ ಕೃತ್ಯವನ್ನು ಕೊನೆಯ ಬಾರಿಗೆ 1547 ಉಪಯೋಗಿಸಲಾಯಿತು. ಇದಿಷ್ಟು ಗಲ್ಲು ಶಿಕ್ಷೆಯ ಇತಿಹಾಸದ ಸಂಕ್ಷಿಪ್ತ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಜೈಲು ಶಿಕ್ಷೆ ಎಂದರೇನು, ಜೈಲುಗಳ ವ್ಯವಸ್ಥೆ, ಅದರಲ್ಲಿ ಅಮೆರಿಕದಲ್ಲಿಯ ಜೈಲಿನ ವ್ಯವಸ್ಥೆ, ಬ್ರಿಟನ್ ಜೈಲು ವ್ಯವಸ್ಥೆ ಹಾಗೂ ಭಾರತದಲ್ಲಿಯ ಜೈಲಿನ ವ್ಯವಸ್ಥೆಯನ್ನು ತಿಳಿಯೋಣ. ಇದಕ್ಕೂ ಮೊದಲು ನಮ್ಮ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.